ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ 8ನೇ ತಾರೀಕು ಉತ್ತರಾಖಂಡ್ನಲ್ಲಿ ಹಲ್ದ್ವಾನಿ ಜಾಗದಲ್ಲಿ ಒಂದು ಸಾಮಾನ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದರಲ್ಲಿ PCC ಪ್ರೆಸಿಡೆಂಟು ಮತ್ತು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಭಾಗಿಯಾಗಿ ಸಾಮಾನ್ಯ ಚರ್ಚೆಗಳನ್ನು ಮಾಡಿ ಬಂದಿದ್ದರು. ಅದೇ ಮುಂದಿನ ದಿನದಲ್ಲಿ ಈ ಕೋಮುವಾದಿ ಪಕ್ಷಗಳು ಬಂದು ಅದು ಶುದ್ಧೀಕರಣ ಮಾಡ್ತೀವಿ ಅಂತ ಮಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತು ವಿಷಯ. ಈಗ ಅದು ಖಂಡಿಸ್ತಕ್ಕಂಥ ವಿಷಯ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ AICC ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಂತ ಹಿರಿಯ ನಾಯಕರ ಮೇಲೆ ಅಂಥ ಒಂದು ಕೀಳಮಟ್ಟದ ಯೋಚನೆ ಚಿಂತನೆ ಮಾಡ್ತಾರೆ ಅಂದರೆ ಈ ದೇಶದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಸಾಮಾನ್ಯ ಜನರು, ಸಾಮಾನ್ಯ ದೀನ ದಲಿತರು, ಸಾಮಾನ್ಯ ಜನರಿಗೆ ಎಷ್ಟು ನೋವಾಗಿರಬಾರ್ದು, ಎಷ್ಟು ತೊಂದರೆ ಪಡ್ತಿರಬಾರ್ದಂಥ ವಿಷಯ ಇವತ್ತು ಒಂದು ಪ್ರಶ್ನೆ ಆಗಿದೆ ಕೇಂದ್ರ ಸರ್ಕಾರದ ಮೇಲೆ. ಅದು ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಿದರೂ ಕೂಡ ಅದು 8ನೇ ತಾರೀಕು ಆದರೂ ಕೂಡ ಇವತ್ತಿನವರೆಗೂ ಒಂದು FIR ಮಾಡಿಲ್ಲ. ಅವ್ರು ಹೇಳ್ತಾರೆ ತಿಳ್ಕೊತೀವಿ, ನೋಡ್ತೀವಿ ಯಾರು ಅಂತ. TV ನೋಡಿಸಿದ್ದಾರೆ, ಅವರೇ ಖುದ್ದಾಗಿ ಅಲ್ಲಿ ಇರ್ತಕ್ಕಂಥವ್ರೆ ಅವರೇ ವಿಡಿಯೋ ಮಾಡಿ ಅವರೇ ಹಾಕಿದ್ದಾರೆ ಯಾವ ರೀತಿಯಾಗಿ ಇದು ಅನ್ಯಾಯ ಆಗಿದೆ ಅನ್ನೋದು. ಆದರೂ ಕೂಡ ಇವತ್ತಿನವರೆಗೂ ಒಂದು FIR ಇಲ್ಲ. ಅವ್ರ ಮೇಲೇ ಇಷ್ಟು ಅನ್ಯಾಯ, ಅವ್ರ ಮೇಲೇ ಇಷ್ಟು ಜಸ್ಟಿಸ್ಸು ಲಾ ಇಷ್ಟು ಡಿಲೇ ಅವ್ರ ಮೇಲೆ ಆಗ್ತೈತೆ ಅಂದರೆ ಇಡೀ ಇರ್ತಕ್ಕಂಥ ಬಡವರ ಮೇಲೆ, ದೀನ ದಲಿತರ ಮೇಲೆ ಏನಾಗುತ್ತೆ ಅಂತ. ಈಗ ನಾವು ನಿನ್ನೆ ಆದರೂ August 15 80 ವರ್ಷ ದಾಟಿದ ಮೇಲೆ ಇಂಥ ಕಾನ್ಸ್ಟಿಟ್ಯೂಷನ್ನು ಅಪ್ಪರ್ ಕಾಸ್ಟ್, ಮಿಡ್ಲ್ ಕ್ಲಾಸ್ ಎಲ್ಲ ಬಿಟ್ಟು, ಆ ಮನುಸ್ಮೃತಿ ಬಿಟ್ಟು ಇವತ್ತು ಕಾನ್ಸ್ಟಿಟ್ಯೂಷನ್ನ ಎಲ್ಲರೂ ಸಾಮಾನ್ಯರು ಇರಬೇಕು, ಎಲ್ಲರೂ ಈಕ್ವಲ್ ಇರಬೇಕಂತ ಏನು ನಾವು ಕಾನ್ಸ್ಟಿಟ್ಯೂಷನ್ ಬರೆದಿದ್ದೀವಿ, ಫಂಡಮೆಂಟಲ್ ರೈಟ್ನ, ಇವನ್ನೆಲ್ಲ ಕೆಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಪ್ರತಿ ಒಂದು ವಿಷಯದಲ್ಲಿ ಅವರು ಕೆಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈಗ ನಿನ್ನೆನೇ ಒಂದೇ ಭಾರತ್ ಆಡಿದ್ವಿ, ಅಡಿಷನಲ್ ಆಗಿದೆ, ಅರ್ಧ ಜನಕ್ಕೆ ಹಾಡೇ ಗೊತ್ತಿಲ್ಲ. ಈ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ವಿಷಯ ಇದೆ. ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವ, ಏನು ಮುಂದೆ ಬರ್ತಾ ಇದ್ದೀವಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಕಾರಣದಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. FIR ಆಗಲೇಬೇಕಂತ ಹೇಳಲಿಕ್ಕೆ ಇಚ್ಛೆ. ಉತ್ತರಾಖಂಡದಲ್ಲಿ ಏನು ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಈ ದೇಶದ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ AICC ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತರನ್ನು ಒಂದೇ ಕಾರಣಕ್ಕೋಸ್ಕರ ಅವ್ರೇನು ಭಾಷಣ ಮಾಡಿದರು, ಆ ಜಾಗಕ್ಕೇನು ಭಾಷಣ ಮಾಡಿದರು, ದಲಿತರನ್ನು ಒಂದೇ ಕಾರಣಕ್ಕೋಸ್ಕರ ಬಹುತೇಕ ಆ ಜಾಗವನ್ನು ಶುದ್ಧೀಕರಣ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಬಿಂಬಿಸಿದ್ದಾರೆ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ಈಗಾಗಲೇ ವರದಿಯಾಗಿದೆ, ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಸೊ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, 80 ವರ್ಷ ಕಳೆದರೂ ಸಹ ಸಾವಿರಾರು ವರ್ಷಗಳಿಂದ ದಲಿತರ ಮೇಲೆ ಯಾವಾಗಲೂ ಈ ಥರದ್ದು ಘಟನೆಗಳಾಗ್ತಾನೆ ಇದ್ದಾವೆ, ದೌರ್ಜನ್ಯಗಳಾಗ್ತಾ ಇದ್ದಾವೆ, ಅಲ್ಲಲ್ಲಿ ಅಟ್ರಾಸಿಟೀಸ್ ಕೇಸ್ಗಳಾಗ್ತಾ ಇದ್ದಾವೆ. ಆದರೆ ಒಬ್ಬ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅಂದರೆ ಯಾವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಏನು ಮೇಲ್ಮನೆ ಇದೆ, ರಾಜ್ಯ ಸಭೆಯಲ್ಲಿ ಅವ್ರೇನು ಪ್ರತಿಪಕ್ಷದ ನಾಯಕರಾಗಿದ್ದಾರೆ, ಅವರಿಗೆ ಈ ರೀತಿ ಅವಮಾನ ಆದರೆ ಇದು ಭಾಳ ಖಂಡನೀಯವಾಗಿರ್ತಕ್ಕಂಥ ವಿಚಾರ. ದಯಮಾಡಿ ಇದನ್ನು ಎಲ್ಲ ಸಮಾಜದವರು, ಬರೀ ದಲಿತರಂತಲ್ಲ, ಬರೀ ಕಾಂಗ್ರೆಸ್ ಪಕ್ಷ ಅಲ್ಲ, ಯಾರು ಇದ್ರ ಬಗ್ಗೆ ವಿಚಾರ ಇದೆ, ಯಾರು ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡ್ತಾರೋ, ಯಾರಿಗೆ ಕಳಕಳಿದೆ ಸಮಾಜದಲ್ಲಿ, ಯಾರಿಗೆ ಸಮಾನತೆಯನ್ನು ಒಪ್ಕೊಳ್ತಾರೋ, ಯಾರು ನಿಜವಾದಂಥ ಸಂವಿಧಾನವನ್ನು ಒಪ್ಕೊಂಡಿದ್ದಾರೋ, ಅಂಬೇಡ್ಕರ್ ಬಗ್ಗೆ ಚಿಂತನೆ ಇರ್ತಕ್ಕಂಥ ಎಲ್ಲರೂ ಇದನ್ನು ಕಂಡೆಮ್ ಮಾಡ್ಬೇಕು. ಯಾಕಂತಂದರೆ ಇದು RSSನ ಒಂದು ಭಾಗ. ಅವರು ಈ ದೇಶವನ್ನು ವಾಪಸ್, ಅಂದರೆ ನಾವು ಈಗಾಗಲೇ ಸ್ವಾತಂತ್ರ್ಯ ಬಂದು 80ನೇ ವರ್ಷದಲ್ಲಿದ್ದೀವಿ, ಅವರು ವಾಪಸ್ ತಗೊಂಡು ಹೋಗ್ತಕ್ಕಂಥ ಒಂದು ಇದಾಗಿದೆ. ಆ ಕಾರಣಕ್ಕೋಸ್ಕರ ಇದನ್ನು ನಾವು ಅತ್ಯುಗ್ರವಾಗಿ ಖಂಡಿಸ್ತಾ ಇದ್ದೀವಿ. ರಾಜ್ಯಾದ್ಯಂತ ಇದನ್ನು ಮಾಡ್ತೀವಿ ಮತ್ತು ದೇಶಾದ್ಯಂತ ಸಹ ಇದು ವ್ಯಾಪಿಸ್ತದೆ. ಆಮೇಲೆ ನನಗೆ ವಿಶೇಷವಾಗಿ ನನ್ನ ಬೇಡಿಕೆ ಇದೆ, ಅವ್ರು ಯಾರು ಮಾಡಿದಾರೋ ಅಟ್ರಾಸಿಟೀಸ್ ಆ್ಯಕ್ಟ್ 1989, SC/ST ಅಟ್ರಾಸಿಟೀಸ್ ಆ್ಯಕ್ಟ್ 1989 ಸೆಕ್ಷನ್ 3 ಕೆಳಗಡೆ ಅವ್ರನ್ನ ಸೆಕ್ಷನ್ ಹಾಕಿಬಿಟ್ಟು ಬಂಧಿಸ್ತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ.